ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ 2025. ಸೊ 2025 ಇಯರಲ್ಲಿ SCP ಸಿಲೆಬಸ್ ಇದೆ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ಈ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಒಂದು ಯೂನಿಟ್ ಇದೆ ನೋಡ್ರಿ, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತೇಳಿ. ಸೊ ಆ ಯೂನಿಟ್ದಿಂದ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇನೆ. ಓಕೆ, ಭಾಳಷ್ಟು ಡಿಟೇಲ್ ಆಗಿ ಪ್ರಾಬ್ಲಮ್ದಲ್ಲಿ ಅನಾಲಿಸಿಸ್ ಮಾಡಿದ್ದೇನೆ. ಸೊ ಇನ್ನೂ ಯಾರು ಆ ಪ್ರಾಬ್ಲಮ್ ನೋಡಿಲ್ಲ ಅಂದರೆ ಸೊ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ನಲ್ಲಿ ಇದೆ ನೋಡಿರಿ, ಬಿಕಾಮ್ ಥರ್ಡ್ ಸೆಮಿಸ್ಟರ್ ಐತೆ ಪ್ಲೇಲಿಸ್ಟ್ ಇದೆ. ಸೊ ಅಲ್ಲಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಓಕೆ, ಸೊ ಅದಕ್ಕೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿದ ನಂತರ ಜಸ್ಟ್ ನೀವು ಈ ಒಂದು ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ ನೋಡಿರಿ, ಪ್ಲೇಲಿಸ್ಟ್ದಾಗ ಎಲ್ಲ ಕ್ಲಾಸ್ಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಕಾರ್ಪೊರೇಟ್ ಅಕೌಂಟಿಂಗ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ 2018 ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಓಕೆ, ಇದನ್ನು ಕೂಡ 5 ಮಾರ್ಕ್ಸಿಗೆ ಕೇಳಿದ್ದಾರೆ 2018 ಇಯರ್ದಲ್ಲಿ. ಇವೆಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ. ಓಕೆ, ಸೊ ಪ್ರಾಬ್ಲಮನ್ನು ನೋಡೋಣ. ದ ಫಾಲೋವಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ದ ಲಿಮಿಟೆಡ್ ಕಂಪ್ನಿ ಅಂತ ಹೇಳ್ತಾರೆ. ರಿಲೇಟಿಂಗ್ ಟು ಎ ಲಿಮಿಟೆಡ್ ಕಂಪ್ನಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರಾಬ್ಲಮ್ ಏನಿದೆ ನೋಡ್ರಿ, 20,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ಅಂದರೆ ಪೂರ್ತಿಯಾಗಿ ಪೇಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಮೌಂಟ್ ಎಷ್ಟಿದೆ, 2 lakh rupees ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಪೋಸ್ಡ್ ಡಿವಿಡೆಂಡ್ ಆಟ್ 20% ಆನ್ ದ ಅಬೋ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಲ್ರೆಡಿ ಕೂಡ ಅವರ ಪ್ರಾಬ್ಲಮ್ನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನೋಡ್ರಿ. ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟು ಕೊಟ್ಟಿದ್ದಾರೆ, 40,000 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಟೋಟಲ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ, ಟೋಟಲ್ ಅಸೆಟ್ಸ್ 6 lakh rupees ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಥವಾ ಇದಕ್ಕೆ ಅನದರ್ ನೇಮ್ ಏನ್ರಿ, ಔಟ್ಸೈಡ್ ಲಯಬಿಲಿಟಿ ಕೂಡ ಅಂತಾರೆ. ಓಕೆ, ಸೊ ಎಷ್ಟಿದೆ, 2,80,000 ಇದೆ. ಸೊ ಇದನ್ನು ನೋಡ್ರಿ. ನೆಕ್ಸ್ಟ್ ನಮಗೇನು ಕ್ಯಾಲ್ಕುಲೇಟ್ ಮಾಡುತ್ತೆ ಹೇಳ್ತಾರೆ, ಫ್ರಮ್ ದ ಅಬೋ ಕಾಂಪ್ಯೂಟ್ ದ ಅಂತ ಹೇಳ್ತಾರೆ. ಸೊ ಓಕೆ, ಸೊ ಈ ಥರ ಪ್ರಪೋಸಲ್ ಡಿವಿಡೆಂಡ್ ಏನಾದರೂ ಕೊಟ್ಟರೆ ಅಂದರೆ ಪ್ರಾಬ್ಲಮ್ದಾಗಲಿ, ಸೊ ನೀವು ಏನು ಮಾಡಬೇಕು, ಸೊ ಒಂದು ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸು ಪಾಯಿಂಟ್ ಔಟ್ ಮಾಡಿರಿ. ನೆಕ್ಸ್ಟ್ ಒನ್ನ ಕ್ಯುಮ್ಯುಲೇಟಿವ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸು ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ಇವೇ ಸಿಂಪಲ್ ರೀ, ಒಂದವೇ ರೀ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಈ ಒಂದು ರಿಲೇಟೆಡ್ ಸೇಮ್ ಪ್ರಾಬ್ಲಮ್ ಕೂಡ ನಾನು ಹೇಳಿದ್ದೇನೆ. ಓಕೆ, ಸೊ ಇವಾಗ ಕೂಡ ನೋಡೋಣ. ಸೊ ಅಲ್ಲಿ ನೀವೆಲ್ಲ ಫಾರ್ಮ್ಯಾಟ್ ನೋಡಿದಿರಿ. ಸೊ ನಮಗೇನು ಬೇಕಂದರೆ ಇದು ಯಾವ ಮೆಥಡ್ ಮೇಲೆ ಇದೆ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಸ್ಟ್ ಒಂದು ಮೆಥಡ್ ಮೇಲೆ ಇದೆ. ಸೊ ಇಲ್ಲಿ ಟೋಟಲ್ ಅಸೆಟ್ಸ್, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅದು ಎಲ್ಲ ಕೊಟ್ರೆ ಅಂದರೆ ನೆಟ್ ಅಸೆಟ್ಸ್ ಮೆಥಡ್ ರೀ. ಸೊ ಆ ನೆಟ್ ಅಸೆಟ್ಸ್ ಮೆಥಡ್ದ ಫಾರ್ಮುಲಾ ಏನಿದೆ ನೋಡಿರಿ, ವ್ಯಾಲ್ಯೂ ಆಫ್ ಇಕ್ವಿಟಿ ವ್ಯಾಲ್ಯೂ ಆಫ್ ಶೇರ್ಸ್ ಈಕ್ವಲ್ ಟು, ಓಕೆ, ಸೊ ಏನು ಫಾರ್ಮುಲಾ ಇದೆ ಅಂದರೆ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಈಕ್ವಲ್ ಟು, ಫಸ್ಟ್ ಏನು ಮಾಡಬೇಕಂದ್ರೆ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ತೆಗೆದುಕೊಳ್ಬೇಕು. ಓಕೆ, ಕ್ಯಾಪಿಟಲ್ ತೆಗೆದುಕೊಳ್ಬಾರ್ದು, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ತೆಗೆದುಕೊಳ್ಬೇಕು. ಓಕೆ, ಸೊ ಅದನ್ನು ಫಾರ್ಮುಲಾ ನೋಡೋಣ. ಒನ್ಸ್ ಅಗೇನ್ ಫಾರ್ಮುಲಾ ಕೂಡ ನೋಡಿಬಿಡ್ರಿ ನೀವು. ಫಸ್ಟ್ ಏನು ಮಾಡಬೇಕು, ವ್ಯಾಲ್ಯೂ ಆಫ್ ಶೇರ್ಸ್ ತೆಗೆದುಕೊಳ್ರಿ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಫಸ್ಟ್ಗೆ ನಾವು ಏನು ಬೇಕಂದ್ರೆ ಫಾರ್ಮುಲಾ ಪ್ರಕಾರ ನಮಗೆ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬೇಕು. ಓಕೆ, ಸೊ ಇವಾಗ ನೋಡಿರಿ, ಪ್ರಾಬ್ಲಮ್ದಲ್ಲಿ ಸಿಂಪಲ್ ಇದೆ. ಫಸ್ಟ್ ಫಾರ್ಮ್ಯಾಟ್ ಹಾಕ್ರಿ ನೀವು. ಫಸ್ಟ್ ಒಂದು ತೆಗೆದುಕೊಳ್ರಿ. ಫಸ್ಟ್ ಎ ತೆಗೆದುಕೊಳ್ರಿ. ಕಾಂಪಿಟೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್ಸ್ ಎಕ್ಸ್ ಡಿವಿಡೆಂಡ್ ಅಂತ ಹಾಕಬೇಕು. ಓಕೆ, ಎಕ್ಸ್ ಡಿವಿಡೆಂಡ್ ಕೊಟ್ಟರೆ ಅಂದ್ರೆ ಪ್ರಪೋಸ್ ಡಿವಿಡೆಂಡ್ ಕೊಡಬೇಕು ಇಲ್ಲಿ. ಸೊ ಏನಿಲ್ಲರಿ, ಸಿಂಪಲ್ ಇದೆ. ಫಸ್ಟ್ ಒನ್ನ ಟೋಟಲ್ ಅಸೆಟ್ಸ್ ತೆಗೆದುಕೊಳ್ರಿ. ಟೋಟಲ್ ಅಸೆಟ್ಸ್ ಎಷ್ಟಿದೆ ನೋಡಿರಿ, ಪ್ರಾಬ್ಲಮ್ದಲ್ಲಿ 6 lakh rupees ಇದೆ ಟೋಟಲ್ ಅಸೆಟ್ಸ. ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಲೆಸ್ ಮಾಡಬೇಕು. ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಎಷ್ಟಿದೆ ನೋಡಿರಿ, ಎಕ್ಸ್ಟರ್ನಲ್ ಲಯಬಿಲಿಟೀಸ 2,80,000 ಇದೆ. ಓಕೆ, ನೆಕ್ಸ್ಟ್ ನೋಡಿರಿ, ಅದು ನೆಟ್ ಅಸೆಟ್ಸ್ ಎಷ್ಟು ಬರುತ್ತೆ ಇದನ್ನ ಮೈನಸ್ ಮಾಡಿರಿ. 6 lakhದಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಮೈನಸ್ ಮಾಡಿರಿ, ಅಥವಾ ಔಟ್ಸೈಡ್ ಲಯಬಿಲಿಟಿನೂ ಅಂತಾರೆ ಅದಕ್ಕೆ. ಸೊ 6 lakhದಲ್ಲಿ 2,80,000 ಮೈನಸ್ ಮಾಡಿರಿ, ಎಷ್ಟು ಉಳಿತೆ, 3,20,000 ಉಳಿತು. ಓಕೆ, ನೆಕ್ಸ್ಟ್ ಒನ್ನ ಇನ್ನೇನು ಮಾಡಬೇಕು, ಓಕೆ, ನಮ್ಗೆ ಲಯಬಿಲಿಟೀಸ್ ಆಯ್ತು. ನೆಕ್ಸ್ಟ್ ಲೆಸ್ ಪ್ರಪೋಸ್ಡ್ ಡಿವಿಡೆಂಡ್ ಮಾಡಬೇಕು. 20% ಆನ್ ಅಬೋ ಇಕ್ವಿಟಿ ಶೇರ್ಸ್ ಮೇಲೆ ಕೊಟ್ಟುಬಿಟ್ಟಿದ್ದಾರೆ. ಅವರ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ರೀ, 40,000 ಕೊಟ್ಟಿದ್ದಾರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇದ್ದ 40,000 ಲೆಸ್ ಮಾಡಿರಿ. ಓಕೆ, ಲೆಸ್ ಮಾಡಬೇಕು ಪ್ರಪೋಸ್ಡ್ ಡಿವಿಡೆಂಡ್, ಲೆಸ್ ಪ್ರಪೋಸ್ಡ್ ಡಿವಿಡೆಂಡ್. ಓಕೆ, ಸೊ ನೆಕ್ಸ್ಟ್ ಇನ್ನು
ಇನ್ಫಾರ್ಮೇಷನ್ ನೋಡ್ಬೇಕು ನೀವು ಪ್ರಾಬ್ಲಮ್ ಏನೇನು ಇನ್ಫಾರ್ಮೇಷನ್ ನೋಡಬೇಕು. ನಾನು ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ ನೋಡಿರಿ, ಏನು ಇನ್ಫಾರ್ಮೇಷನ್ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಇನ್ಫಾರ್ಮೇಷನ್ ಹೇಳಿದ್ದೇನೆ. ಸೊ ಫಸ್ಟ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಟೋಟಲ್ ಅಸೆಟ್ಸನ್ನು ನೋಡಬೇಕು, ಲೆಸ್ ಲ್ಯಾಬಿಲಿಟೀಸ್ಗಳನ್ನು ನೋಡಬೇಕು, ಔಟ್ಸೈಡ್ ಲ್ಯಾಬಿಲಿಟೀಸ್ಗಳನ್ನು ನೋಡಬೇಕು. ನೆಕ್ಸ್ಟ್ ಒನ್ ಲೆಸ್ ಪ್ರಪೋಸಲ್ ಡಿವಿಡೆಂಡ್ ನೋಡಿರಿ, ಲೆಸ್ ಪ್ರಿಫರೆನ್ಸರ್ ಕ್ಯಾಪಿಟಲ್ ನೋಡಬೇಕು. ಓಕೆ, ನೆಕ್ಸ್ಟ್ ಅದಾದ ನಂತರ ಆ್ಯಡ್ ನೋಷನಲ್ ಕಾಲ್ ಆ್ಯಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಕೂಡ ಇಲ್ಲರಿ, ಇಕ್ವಿಟಿ ಶೇರ್ಸ್ ಅಷ್ಟೇ ಇದೆ, ಬಿಟ್ಬಿಡ್ರಿ ಕ್ಯಾಪಿಟಲ್ ಇಲ್ಲ ಅಂದ್ರೆ. ನೆಕ್ಸ್ಟ್ ನೋಷನಲ್ ಕಾಲ್ ನಿಮ್ಗೆ ಗೊತ್ತಿದೆ, ನೋಷನಲ್ ಕಾಲ್ ಏನಾದರೂ ಇದ್ದರೆ ತೆಗೆದುಕೊಳ್ಬೇಕು. ಸೊ ಡೀಟೇಲ್ ಆಗಿ ಅದನ್ನು ಕೂಡ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ನೋಡಿರಿ. ಅಂದರೆ ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಅದನ್ನು ನೀವು ನೋಡ್ಬೋದು. ಓಕೆ, ಸೊ ಏನೂ ಇಲ್ಲ ಅಂದ್ರೆ ನೋಷನಲ್ ಕಾಲು ಇಲ್ಲ, ಡೈರೆಕ್ಟಾಗಿ ಅಮೌಂಟ್ ಎಷ್ಟು ಉಳಿತೆ 3,20,000ದಲ್ಲಿ 40,000 ಲೆಸ್ ಮಾಡಿದ್ರೆ 2,80,000 ಉಳಿತೆ. ಸೊ ಇದೇ ಏನ್ರಿ ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ಇನ್ನು ಫಾರ್ಮುಲಾ ಹಾಕ್ರಿ ನೀವು. ಸೊ ಫಾರ್ಮುಲಾ ಏನ್ರಿ, ಇದೊಂದು ಫಾರ್ಮುಲಾ ಇದೆ ರೀ. ಸೊ ವ್ಯಾಲ್ಯೂ ಆಫ್ ಇಕ್ವಿಟಿ ವ್ಯಾಲ್ಯೂ ಆಫ್ ಶೇರ್ ಈಕ್ವಲ್ ಟು ಈ ಫಾರ್ಮುಲಾ ಇದೆ ನೋಡಿರಿ. ಸೊ ವ್ಯಾಲ್ಯೂ ಆಫ್ ಶೇರ್ಸ್ ಈಕ್ವಲ್ ಟು ಇದೊಂದು ಫಾರ್ಮುಲಾ ಇದೆ. ಓಕೆ, ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಈಕ್ವಲ್ ಟು value of equity shares equal to net assets available to equity shareholders divided by number of equity shares ತೆಗೆದುಕೊಳ್ಬೇಕು. ಇಲ್ಲಿ ಕ್ಯಾಪಿಟಲ್ ತೆಗೆದುಕೊಳ್ಬಾರ್ದು, ಇವನ್ನೆಲ್ಲ ಭಾಳ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ನೆಟ್ ಅಸೆಟ್ಸ್ ಎಷ್ಟಿದೆ ನೋಡಿರಿ, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 2,80,000 ಇದೆ. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟಿದೆ ನೋಡಿರಿ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, 20,000 ಇಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಕ್ವಿಟಿ ಶೇರ್ಸ್ ತೆಗೆದುಕೊಳ್ಬೇಕಾ. ನೆಕ್ಸ್ಟ್ 20,000 ಇಕ್ವಿಟಿ ಶೇರ್ಸ್ ತೆಗೆದುಕೊಳ್ಳ್ರಿ. ಸೊ 2,80,000 ಡಿವೈಡೆಡ್ ಬೈ 20,000 ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ 14 ಪರ್ ಶೇರ್ ಅಂತ ಬರುತ್ತೆ. ಓಕೆ, ಸೊ ಇದು ಯಾವ್ದು ಪಾಯಿಂಟ್ ಔಟ್ ಮಾಡಿದ್ರು ನಾವು ಈ ಪ್ರಾಬ್ಲಮ್ದಲ್ಲಿ ಕೇಳಿದಾರೆ ನೋಡ್ರಿ, ಎಕ್ಸ್ ಡಿವಿಡೆಂಡ್ ಪೇ ಮಾಡ್ರಿ ಅಂದರೆ ಪ್ರಪೋಸಡ್ ಡಿವಿಡೆಂಡ್ ಲೆಸ್ ಮಾಡಿದವಲ್ಲ ರೀ, ಇಲ್ಲಿ ಪ್ರಪೋಸಡ್ ಡಿವಿಡೆಂಡ್ 40,000 ಲೆಸ್ ಮಾಡಿದವು. ನೆಕ್ಸ್ಟ್ ಇನ್ನೊಂದು ಇದೇ ಪ್ರಾಬ್ಲಮ್ದಾಗ ಇನ್ನೊಂದು ಕ್ಯಾಲ್ಕುಲೇಷನ್ ಕೇಳಿದ್ದಾರೆ ಏನ್ರಿ, ಕ್ಯುಮ್ಯುಲೇಟಿವ್ ಡಿವಿಡೆಂಡ್ ಕೇಳಿದ್ದಾರೆ. ಓಕೆ, ಕ್ಯುಮ್ಯುಲೇಟಿವ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್. ಸೊ ಇಲ್ಲೂ ಕೂಡ ಸೇಮ್ ಫಾರ್ಮ್ಯಾಟ್ ಹಾಕ್ರಿ. ಇಲ್ಲೇನ್ರಿ ಈ ಇದೇ ಪ್ರಾಬ್ಲಮ್ದಾಗ ಜಸ್ಟ್ ಪ್ರಪೋಸಲ್ ಡಿವಿಡೆಂಡ್ ಒಂದು ಬಿಟ್ಟು ಬಿಡೋದು, 40,000 ಏನೈತಿಲ್ಲ ಇದೊಂದು ಸ್ಕಿಪ್ ಮಾಡಿರಿ, ಅಮೌಂಟ್ ಸೇಮ್ ಬರುತ್ತೆ. ಓಕೆ, ಅಂದ್ರೆ ಅದೊಂದು ಸ್ಕಿಪ್ ಮಾಡಿ ಎಷ್ಟು ಅಮೌಂಟ್ ಉಳಿತಾ ಇಲ್ಲ. ಸೊ ಅದೇ ಏನ್ರಿ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಕಾಲಮ್ ಹಾಕ್ರಿ. ನೆಕ್ಸ್ಟ್ ಒನ್ ಟೋಟಲ್ ಅಸೆಟ್ಸ್ ತೆಗೆದುಕೊಳ್ರಿ. ಟೋಟಲ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಈಗ ಟೋಟಲ್ ಅಸೆಟ್ಸ್ ಪ್ರಾಬ್ಲಮ್ದಲ್ಲಿ ಟೋಟಲ್ ಅಸೆಟ್ಸ್ 6 lakh rupees ಕೊಟ್ಟಿದ್ದಾರೆ. ಸೇಮ್ ತೋರಿ ಟೋಟಲ್ ಅಸೆಟ್ಸ್ 6 lakh. ನೆಕ್ಸ್ಟ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಲೆಸ್ ಮಾಡ್ರಿ ಅಥವಾ ಔಟ್ಸೈಡ್ ಲಯಬಿಲಿಟಿ ಎಷ್ಟು ಕೊಟ್ಟಾರೆ 2,80,000 ಕೊಟ್ಟಾರೆ. ಓಕೆ, ಸೊ 2,80,000 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಉಳಿತೆ 3,20,000 ಉಳಿತೇವೆ. ಓಕೆ, ಇದಕ್ಕೆ ನೆಟ್ ಅಸೆಟ್ಸ್ ಹೆಡ್ಡಿಂಗ್ ಕೊಡ್ರಿ. ನೆಕ್ಸ್ಟ್ ಲೆಸ್ ಪ್ರಪೋಸ್ಡ್ ಡಿವಿಡೆಂಡ್, ಇಲ್ಲಿ ನಾವು ಲೆಸ್ ಮಾಡಬಾರ್ದು. ಯಾಕೆ ಲೆಸ್ ಮಾಡಬಾರ್ದು ಹೇಳ್ರಿ, ಇದು ಕ್ಯುಮ್ಯುಲೇಟಿವ್ ಡಿವಿಡೆಂಡ್. ಸೊ ಈ ಹೆಡ್ಡಿಂಗ್ ಕೊಟ್ಟು ಅಂದ್ರೆ ನಾವು ಲೆಸ್ ಮಾಡಬಾರ್ದು. ಓಕೆ, ಸೊ ಇಲ್ಲಿ ಎಕ್ಸ್ ಡಿವಿಡೆಂಡ್ ಇದ್ದಾಗ ಲೆಸ್ ಮಾಡಿರಿ. ಸೊ ನೀವು ನಾರ್ಮಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಲ್ಲ ಅವಾಗ ಲೆಸ್ ಮಾಡಬೇಕು, ಬಟ್ ಇವಾಗ ಮಾತ್ರ ಲೆಸ್ ಮಾಡಬಾರ್ದು. ಪ್ರಾಬ್ಲಮ್ದಲ್ಲಿ ಕ್ಯುಮ್ಯುಲೇಟಿವ್ ಡಿವಿಡೆಂಡ್ 40,000 ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 40,000 ಕೊಟ್ಟಾರಲ್ರಿ. ಸೊ ಆದರೂ ಕೂಡ ಅದು ನಾವು ಲೆಸ್ ಮಾಡಬಾರ್ದು. ಯಾಕಂದರೆ ಸೊ ನಾವು ಏನು ಮಾಡ್ತೀವಿ, ಕ್ಯುಮ್ಯುಲೇಟಿವ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಪಾಯಿಂಟ್ ಔಟ್ ಮಾಡುತ್ತಲ್ಲ. ಸೊ ಅದನ್ನ ಲೆಸ್ ಮಾಡಬಾರ್ರಿ. ಅಮೌಂಟ್ ಎಷ್ಟು ಉಳಿತೆ 3,20,000 ಉಳಿತೆ. ಸೊ ಇದೇ ಏನು ಅನ್ಬೇಕು ನಾವು, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 3,20,000. ಓಕೆ, ಸೊ ಇಷ್ಟು ಆಯಿತು. ಸೊ ಇಲ್ಲಿ ನೋಡಿರಿ ಸೇಮ್ ಉಳಿದಿದ್ದಿಲ್ಲ ರೀ, ಇಲ್ಲಿ 3,20,000 ಪ್ರಪೋಸ್ ಡಿವಿಡೆಂಡ್ ಇಲ್ಲಿ ಕೊಟ್ಟಿದ್ದೀವಿ ರೀ, ಕೊಡಲಿಲ್ಲ ಅಂದ್ರೆ ಇಷ್ಟು ಉಳಿತೆ 3,20,000. ಸೇಮ್ ಮತ್ತು ಇದೇ ಫಾರ್ಮುಲಾ ಹಾಕ್ರಿ. ಫಾರ್ಮುಲಾ ಏನೈತೆ ರೀ, ವ್ಯಾಲ್ಯೂ ಆಫ್ ಶೇರ್ಸ್ ಈಕ್ವಲ್ ಟು ಅದೇ ಫಾರ್ಮುಲಾ ಹಾಕ್ಬೇಕ್ರಿ ನಾವು. ನೆಕ್ಸ್ಟ್ ಅದನ್ನ ಫಾರ್ಮುಲೆಯಲ್ಲಿ ಮೆನ್ಷನ್ ಮಾಡಿರಿ. ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಸೊ ಈಗ ನೋಡಿರಿ ನೆಟ್ ಅಸೆಟ್ಸ್ ಎಷ್ಟು ಉಳ್ದ ನೋಡಿರಿ, ನೆಟ್ ಅಸೆಟ್ಸ್ ಎಷ್ಟು ಐತ್ರಿ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 3,20,000. ಅಂದರೆ ಕ್ಯುಮ್ಯುಲೇಟಿವ್ ಡಿವಿಡೆಂಡ್ ಇದೆ 3,20,000 ಡಿವೈಡೆಡ್ ಬೈ ಏನು ಮಾಡ್ಬೇಕು ನಾವು 20,000 ಶೇರ್ಸ್ ಮಾಡಬೇಕು. ಸೊ ಶೇರ್ಸ್ ಕೂಡ ನೋಡ್ರಿ ಇಲ್ಲಿ ಆಲ್ರೆಡಿ ಮಾಡಿದ್ದೀರಿ ಇದನ್ನ, ಶೇರ್ಸ್ 20,000 ಇಕ್ವಿಟಿ ಶೇರ್ಸ್ ಇದೆ. ಓಕೆ, ಶೇರ್ಸ್ ಕೂಡ ತೆಗೆದುಕೊಳ್ರಿ. 3,20,000 ಡಿವೈಡೆಡ್ ಬೈ
ಶೇರ್ಸ ತೆಗೆದುಕೊಂಡಾಗ ಅಮೌಂಟ್ ಎಷ್ಟು ಬರುತ್ತೆ 16 ವ್ಯಾಲ್ಯೂ ಪರ್ ಶೇರ್ ಅಂತ ಬರುತ್ತೆ. ಓಕೆ, ಸೊ 16 rupees ಬರುತ್ತೆ. 3,20,000 ಡಿವೈಡೆಡ್ ಬೈ 20,000 ಶೇರ್ಸ್ ಮಾಡಿದ್ರೆ 16 rupees ಬರುತ್ತೆ. ಸೊ ಇದು ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಇದಕ್ಕೆ ಅಬ್ಸರ್ವ್ ಮಾಡಿರಿ, ಡಿವಿಡೆಂಡ್ ಕೊಟ್ರಂದ್ರೆ ವ್ಯಾಲ್ಯೂ ಏನಾಗಿದೆ, ಕಡಿಮೆ ಆಗಿದೆ ರೀ. ಸೊ ಪ್ರಪೋಸ್ ಡಿವಿಡೆಂಡ್ ಕೊಡಲಿಲ್ಲ ಅಂದ್ರೆ ವ್ಯಾಲ್ಯೂ ಹತ್ರದ ಜಾಸ್ತಿ ಆಗಿದೆ. ಸೊ ಈ ಥರ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಈಸಿಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇನೆ, ಬಟ್ ಯಾವುದೋ ಫಾರ್ಮ್ಯಾಟ ಹೇಳಿಲ್ಲ. ಬಟ್ ನೀವು ಏನು ಮಾಡಿರಿ, ಪ್ರೀವಿಯಸ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ಫಾರ್ಮ್ಯಾಟ್ ಇದೆ ರೀ, ಆ ಡಿಟೇಲ್ ಆಗಿ ಫಾರ್ಮ್ಯಾಟ್ ನೋಡಿರಿ. ಸೊ ಪ್ರೀವಿಯಸ್ ವಿಡಿಯೋ ನೋಡಿದರೆ ಮಾತ್ರ ಈ ವಿಡಿಯೋ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇನ್ನು ಎರಡು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಆಲ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಕಾರ್ಪೊರೇಟ್ ಅಕೌಂಟಿಂಗ್ ಸ್ಟಡಿ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ಓಕೆ.